ಯಾರ ಒಬ್ಬರದು ಅಟೆನ್ಷನ್ ಒಂದು ಚೈಲ್ಡ್ ಮೇಲೆ ಹೋತಂತಂದ್ರೆ ಇನ್ನೊಂದು ಚೈಲ್ಡಿಗೆ ಇನ್ನೊಬ್ಬ ಪೇರೆಂಟ್ದು ಅಟೆನ್ಷನ್ ಬೇಕಾಗ್ತದೆ. ಹೊಸದು ಹಾಕ್ಬಿಡ್ತೀವಿ ಅಂದ್ರೆ ರಾತ್ರಿ ಫ್ರೆಶ್ ನಿದ್ದೆ ಹತ್ತಲಿ ಅವಂಗ ಅಂಥೇಳಿ. ಸೊ ಹೆಲೋ, ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಿ? ಮೂರನೇ ಪಾರ್ಟ್ ನೋಡ್ಲಿಕ್ಕೆ ಬಂದ್ರೆ ನೀವು. ಮೂರನೇ ಪಾರ್ಟ್ ನಾನು ಈವ್ನಿಂಗ್ ಹೆಂಗೆ ಸ್ಪೆಂಡ್ ಮಾಡಿದೆ ಅರ್ಜುನ್ ಜೊತೆ ಮತ್ತು ಶ್ನೂಕಿ ಜೊತೆ ನಿಮಗೆ ಹೇಳ್ತೇನಂತ. ಈವ್ನಿಂಗ್ 4-5 ಗಂಟೆಗೆ ಅರ್ಜುನ್ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಎದ್ದ. ಹಾಗೇನು ಮಲ್ಕೊಂಡಿದ್ದಿಲ್ಲ, ಬಟ್ ಒಂದು ಚೂರು ರೆಸ್ಟ್ ತೊಗೊಂಡು ಎದ್ದ ಕೋಳೆ ಅವನಿಗೆ ನಾನು ಸ್ವಲ್ಪ ರೆಡಿ ಮಾಡ್ಲಿಕ್ಕೆ ಶುರು ಮಾಡಿದೆ. ರೆಡಿ ಮಾಡಿ ಅವನಿಗೆ ವಾಕಿಂಗ್ ಕರ್ಕೊಂಡು ಹೋದ್ರೆ ಅದು. ಯಾಕಂದ್ರೆ ಸಂಜೆಗೆ ಒಂದು ಅರ್ಧ ತಾಸು ವಾಕಿಂಗ್ ಮಾಡಿಬಿಟ್ರೆ ಅವನು ಒಂದು ಸ್ವಲ್ಪ ಫ್ರೆಶ್ ಇರ್ತಾನೆ. ಸೊ ಅದಕ್ಕೆ ನಾನು ವಾಕಿಂಗ್ಗಿಂತ ಮೊದ್ಲೇಕ ಶ್ನೂಕಿದು ಒಂದು ಸ್ನ್ಯಾಕ್ ಕೊಡೋದಿರ್ತದೆ. ಅವ್ನು ಹಂಗೆ ಏನಾರೇ ಒಂದು ತಿನ್ಲಿಕ್ಕೆ ಕೊಡೋದಿರ್ತದೆ. ನಾನು ಏನು ಮಾಡಿದೆ, ಅವನಿಗೆ ಅದನ್ನು ಕೊಟ್ಟು ಅರ್ಜುನ್ ಕರ್ಕೊಂಡು ಒಂದು ರೌಂಡ್ ವಾಕಿಂಗ್ ಹೋದೆ. ಸೆಟ್ ಸ್ಪಿನ್, ಸಿಟ್, ಸ್ಪೀಕ್, ಡೌನ್, ಸಿಟ್, ಸ್ಪಿನ್, ಸಿಟ್, ಪ್ರಿಟಿ, ಗುಡ್ ಬಾಯ್ ಶ್ನೂಕಿ, ಗುಡ್ ಬಾಯ್. ಈಟ್, ಗುಡ್ ಬಾಯ್. ಶ್ನೂಕಿಗೆ ಇವತ್ತೇನಾಗ್ಬಿಟ್ಟದ ಅಂತಂತಂದ್ರೆ ಭಾಳ ಡಿಮಾಂಡಿಂಗ್ ಆಗ್ಬಿಟ್ಟಾನ. ಬರೋಲ್ಲ, ತಿನ್ನಂಗಿಲ್ಲ ಇದನ್ನ. ಈಟ್ ಸ್ನೂಕಿ, ಈಟ್. ಅದಿತಿನೂ ಇಲ್ಲ ಅಂತಂದ್ಕೊಳ್ಳೆ, ಯಾರ ಒಬ್ಬರದು ಅಟೆನ್ಷನ್ ಒಂದು ಚೈಲ್ಡ್ ಮೇಲೆ ಹೋತಂತಂದ್ರೆ ಇನ್ನೊಂದು ಚೈಲ್ಡಿಗೆ ಇನ್ನೊಬ್ಬ ಪೇರೆಂಟ್ದು ಅಟೆನ್ಷನ್ ಬೇಕಾಗ್ತದೆ. ನಾರ್ಮಲಿ ಯಾರು ಇಬ್ಬರು ಮನೆಯೊಳಗೆ ಮಕ್ಕಳಿದ್ರು ಅಂತಂತಂದ್ರೆ ಅದನ್ನು ನೀವು ರಿಲೇಟ್ ಮಾಡ್ಕೋತೀರಿ. ಸೊ ನಾನು ಇವತ್ತೇನಾಗಿದೆ, ಅರ್ಜುನ್ ಸಣ್ಣವಿದಾನಲ್ರಿ, 10 ತಿಂಗಳದವ ಇದಾನ ಅಂತಂದ್ಕೊಳ್ಳೆ, ಅವ್ನು ಒಂಚೂರು ಅಟೆನ್ಷನ್ ಜಾಸ್ತಿ ಆಫ್ಕೋರ್ಸ್ ಕೊಡಬೇಕಾಗ್ತದೆ. ಸೊ ಅದಕ್ಕೆ ಶ್ನೂಕಿಗೇನು ನನ್ನ ಜೊತೆನೂ ಬಾ, ನನಗೆ ನೀನು ತಿನ್ನಿಸ್. ಸೊ ಅದಕ್ಕೆ ಅವನಿಗೆ ಅದೇನು ಸ್ನ್ಯಾಕ್ ಕೊಟ್ಟು ಹೋಗಿದ್ದೆ, ಆ್ಯಸ್ ಇಟ್ ಈಸ್ ಒಂಚೂರ ಹಿಂಗೇನೋ ಕಡ್ದಂಗೆ ಮಾಡಿದ್ದ, ಬಿಟ್ಬಿಟ್ಟಿದ್ದ. ಆಮೇಲೆ ಮತ್ತು ಅರ್ಜುನ್ ಕರ್ಕೊಂಡು ಬಂದು ವಾಕಿಂಗ್ದಿಂದ ವಾಪಸ್ ಮನೆಗೆ ಬಂದ ಮೇಲೆ ಅವನಿಗೆ ಕೂತು ಅವನಿಗೆ ಮತ್ತು ರಮಿಸಿ ಬಾಯಾಗ ಕೊಟ್ಟು ತಿನ್ನಿಸಿ ಆಮೇಲೆ ತಿಂದ. ಸೊ ಅಂದರೆ ಶ್ನೂಕಿದು 3 ವರ್ಷದ ಜರ್ಮನ್ ಶೆಪರ್ಡು, ಅವು ಒಂದು ಸ್ಮಾಲ್ ಬೇಬಿ ಇದ್ದಂಗೆ ಮನೆಯೊಳಗೆ. ಸೊ ಅದಾದ ಕೂಡಲೇ ಅರ್ಜುನ್ಗೆ ಸ್ನ್ಯಾಕ್ ರೆಡಿ ಮಾಡಿದೆ. 5-5:30 ಹಿಂಗಾಗಿತ್ತು. ನಾವು ಒಂದು ಅರ್ಧ ತಾಸು ವಾಕಿಂಗ್ ಹೋಗಿ ಬಂದ್ಕೊಳ್ಳೆ ಅರ್ಜುನ್ಗೆ ಬಾಳೆಹಣ್ಣು ಸೇರ್ತದೆ. ಅಂದ್ರೆ ಬಾಳೆಹಣ್ಣು ಏನಾರ ಇತ್ತಂತಂದ್ರೆ ಅಥವಾ ಫ್ರೂಟ್ ಏನಾರ ಇತ್ತಂತಂದ್ರೆ ಅದು ಅವನಿಗೆ ಈಗ ತಿನ್ಲಿಕ್ಕೆ ಸೇರ್ಲಿಕ್ಕತ್ತದ. ಸೊ ಬಾಳೆಹಣ್ಣು ಅವ್ನು ಮ್ಯಾಶ್ ಮಾಡಿ ಅವನಿಗೆ ನಾನು ಬಾಳೆಹಣ್ಣು ಫೀಡ್ ಮಾಡಿದೆ. ಈಗ ಅರ್ಜುನನ ಸ್ನ್ಯಾಕ್ ಟೈಮ್ ಅದ. ಸೊ ಅವನಿಗೀಗ ಬನಾನಾ ತಿಂತಾನವ. ಸೊ ನಾ ಏನು ಮಾಡ್ತೀನಿ, ಇದು ಬೌಲ್ ಏನದಲ್ಲ, ಇದು ಮ್ಯಾಶ್ ಮಾಡ್ಲಿಕ್ಕೆ ಅದ ಬೌಲು. ಮತ್ತು ಇದು ಮ್ಯಾಶ್ ಮಾಡಲಿಕ್ಕೆ ಒಂದು ಟೂಲ್ ಟೈಪ್ನು ಕೊಟ್ಟಾರವರು. ಇದಕ್ಕೆ ನೀವು ಮ್ಯಾಶರ್ ಅಂತಿರೋ ಏನಂತಿರೋ, ಓಕೆ. ಸೊ ಇದ್ರ ಒಳಗೆ ನಾನು ಬನಾನಾ ಸಣ್ಣ ಪೀಸಸ್ ಮಾಡಿ ಇದ್ರೊಳಗೆ ಮ್ಯಾಶ್ ಮಾಡಿ ಅವನಿಗೆ ಸ್ಪೂನ್ಲೇ ತಿನ್ನಿಸ್ತೇನೆ ನಾನು. ಸೊ ಈಗ ಅರ್ಜುನಂದು ಬನಾನಾ ಮ್ಯಾಶ್ ಮಾಡೀನಿ. ಈಗ ಅವನಿಗೆ ಸ್ಪೂನ್ಲೆ ತಿನ್ನಿಸ್ತೇನೆ ನಾನು. ಚಿಕ್ಕು ಈಗ ಬನಾನಾ ತಿಂತಾನ. ಯೇ! ಅರ್ಜುನ್ ಫುಲ್ ಬನಾನಾ ಮುಗಿಸಿದ. ಮುಗೀತೋ, ಬನಾನಾ ಮುಗೀತೋ. ಬಾಳೆಹಣ್ಣು ತಿಂದು ಕೂಡ ಎಕ್ದಮ್ ಅವಂಗೂ ಎನರ್ಜಿ ಬಂದುಬಿಡ್ತು. ಆಮೇಲೆ ಒಂದು ಸ್ವಲ್ಪ ಅಲ್ಲೇ ಇಲ್ಲೇ ಓಡಾಡಿದ. ಆಮೇಲೆ ಒಂದು 2-3 ಬುಕ್ ಅವ. ಅದಿತಿ ಲಾಸ್ಟ್ ಟೈಮ್ ಒಂದು 2 ಆರ್ಸ್ಕೊಂಡು ತೊಗೊಂಡು ಬಂದಿದ್ಲು. ಒಂದು ಗಣಪತಿದ ಬುಕ್ ಅದ, ಅಂದರೆ ಕಾರ್ಟೂನ್ ಕ್ಯಾರೆಕ್ಟರ್ಸ್, ಕಾರ್ತಿಕೇಯ ಮತ್ತು ಗಣಪತಿದು ಸ್ಮಾಲ್ ಒಂದಷ್ಟೇ ಒಂದು 5-10 ಪೇಜಿಂದ ಸಣ್ಣ ಹುಡುಗರದ್ದು ಬುಕ್ ಅದ. ಅದನ್ನು ತೋರಿಸಿದೆ, ಅದನ್ನು ನೋಡಿದ.
ಆಮೇಲೆ ಇನ್ನೊಂದು ಆ್ಯನಿಮಲದ್ದು ಒಂದು ಸ್ಮಾಲ್ ಕಾರ್ಡ್ ಇದ್ದದ್ದು ಒಂದು ಬುಕ್ ಟೈಪ್ ಅದ, ಅದನ್ನು ತೋರಿಸಿದೆ, ಅದನ್ನು ನೋಡ್ಕೋತ ಕೂತಿದ್ದ. ಆಮೇಲೆ ರಗಡಷ್ಟು ಹೊತ್ತು ಹಂಗೆ ಅಲ್ಲೇ ಇಲ್ಲೇ ತಾನಾಗೆ ಆಟಾಡಿದ. ಅದು ನೋಡ್ರಿ, ಮನೆ ಒಳಗೆ ಒಬ್ಬರ ಪೇರೆಂಟ್ ಇದ್ರಂತಂದ್ರೆ ಆ ಚೈಲ್ಡ್ ಏನಿರ್ತಾವಲ್ಲ, ಚಿಲ್ಡ್ರನ್ ಮನೆ ಒಳಗೆ ಏನು ಸಣ್ಣ ಸಣ್ಣ ಏನಿರ್ತಾವಲ್ಲ ಅವು ಅರ್ಥ ಮಾಡ್ಕೊಂಡ್ಬಿಡ್ತಾವಂತ ನಂಗೆ ಅನ್ನಿಸ್ತದೆ. ಇವ ಒಟ್ಟು ಅಳುವುದಿಲ್ಲ, ಒಟ್ಟು ಇದು ಮಾಡೋದಿಲ್ಲ, ಎಕ್ದಮ್ ತನ್ನ ಪೂರ್ತಿಗೆ ತಾನು ಏನಾರೆ ಒಂದು ಆಟಿಕೆ ಸಾಮಾನು ಆಟಾಡ್ಕೋತ ಒಂದು 15-20 ಮಿನಿಟ್ ಕಂಟಿನ್ಯೂಸ್ಲಿ ಆಟಾಡ್ಕೋತ ಕೂತಿದ್ದ. ನಾ ಅದೇ ಟೈಮ್ನಾಗ ಒಂದು ಬೆಡ್ ಸರಿ ಮಾಡಿದೆ. ಅಂದ್ರೆ ಬೆಡ್ ಎಲ್ಲ ಬೆಡ್ಶೀಟ್ ಎಲ್ಲ ಹಳೇದು, ಒಂದು ದಿವ್ಸದ ಬೆಡ್ಶೀಟ್ ನಾವು ತೆಗೆದು ಮತ್ತು ಸಂಜೆಗೆ ಬೆಡ್ಶೀಟ್ ಹೊಸದು ಹಾಕ್ಬಿಡ್ತೀವಿ, ಅಂದ್ರೆ ರಾತ್ರಿ ಫ್ರೆಶ್ ನಿದ್ದೆ ಹತ್ತಲಿ ಅವಂಗ ಅಂತೇಳಿ. ಸೊ ಅದನ್ನ ಬೆಡ್ಶೀಟ್ ಚೇಂಜ್ ಮಾಡಿದೆ. ಆಮೇಲೆ ಬೆಡ್ರೂಮ್ ಒಂದು ಸ್ವಲ್ಪ ಕ್ಲೀನ್ ಮಾಡಿದೆ. ಅವನಿಗೆ ಮರನೇ ದಿವಸದ್ದು, ಈಗ ಅದಿತಿ ಇಲ್ಲ ಅಂತ ಅಂದ್ಕೊಳ್ಳಿ ನಾವು ಫಾರ್ಮುಲಾ ಫೀಡ್ ಮಾಡ್ತೀವಿ. ಸೊ ಅದಕ್ಕೆ ಅದು ಫಾರ್ಮುಲಾ ಎಲ್ಲ ರೆಡಿ ಮಾಡಿದೆ, ಅವ್ನಿಗೆ ಹಾಲು ರೆಡಿ ಮಾಡಿದೆ. ಅಂದ್ರೆ ನಾಳಿಂದಕ್ಕೆ ಒಂದು ಸ್ವಲ್ಪ ಹಾಲು ರೆಡಿ ಮಾಡಿ ಅದನ್ನು ರೆಡಿ ಇಟ್ಟುಬಿಟ್ವಿ ಅಂತಂತಂದ್ರೆ ನಮಗೆ ಯಾವಾಗರೆ ಹಾಲು ಕುಡಿಸೋದಿತ್ತು ಅಂತಂತಂದ್ರೆ ಈಸಿ ಆಗ್ತದೆ. 24 ಅವರ್ಸ್ನಾಗ ಕಪ್ಪಿಸ್ಬೇಕಾಗ್ತದೆ ಅದು. ಸೊ ಅದಕ್ಕೆ ಅದನ್ನೆಲ್ಲ ರೆಡಿ ಮಾಡೋ ತನಕ ಎಕ್ದಮ್ ಅಂದ್ರೆ ಏನು ತನ್ನ ಪೂರ್ತಿಗೆ ನಾ ಆಟಾಡ್ಕೋತ ಕೂತಿದ್ದ. ಆಮೇಲೆ ಕಿಚನ್ನಾಗ ಕರ್ಕೊಂಡು ಹೋದೆ. ಅವ್ನ ಮುಂದೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಏನೋ ಕೆಲಸ ಇದ್ವು, ಅವನ್ನೆಲ್ಲ ಮಾಡಿದೆ. ಎಕ್ದಮ್ ಆಟಾಡ್ಕೋತ ಇದ್ದ. ಅಂದ್ರೆ ದೃಷ್ಟಿ ಬಟ್ ಇಡ್ತೀನಿ ಅವನಿಗೆ. ಪಪ್ಪ ನೀ ಭಾಳ ನನ್ನ ಶಾನದ್ ತೋರಿಸ್ಬೇಡ, ಓಕೆ? ಆಮೇಲೆ ಅರ್ಜುನು ಸಾನಕ್ಕೆ ಹಾಕ್ಸ್ಕೊಳ್ಳಿಕ್ಕೆ ಒಂದೊಂದು ದಿವ್ಸ ನಖರ ಮಾಡ್ತಾನೆ, ಒಂದೊಂದು ದಿವ್ಸ ಖುಷಿಲೇ ಮಾಡ್ತಾನೆ. ಸೊ ಇವತ್ತು ಅದೇ ಹೇಳಿದ್ಲ, ಲಕ್ಕಿ ಡೇ ಇತ್ತು. ಸ್ನಾನನೂ ಎಕ್ದಮ್ ಫಸ್ಟ್ ಕ್ಲಾಸ್. ಇದು ಅವನದು ಟಬ್, ಆಮೇಲೆ ಇದು ಅವನದು ಟಾಯ್, ಇಲ್ಲಿ ಟಾಯ್ಸ್ ಅವ, ಆಮೇಲೆ ಸೋಪು, ಆಯಿಲು, ಆಮೇಲೆ ಇಲ್ಲ ಅವ ಬಂದು ಕೂಡ್ತಾನೆ. ಇದೇನು ಫಸ್ಟ್ ಟೈಮ್ ಅಲ್ರಿ ಸ್ನಾನ ಮಾಡೋದು. ನಾನು ಅದಿತಿ ಶೇರಿಂಗ್ ಮಾಡ್ಕೋತಿರ್ತೀವಿ. ಆಮೇಲೆ ಯಾವುದೇ ಕೆಲಸ ಒಬ್ರಿಗೊಬ್ರು ಬರಂಗಿಲ್ಲ ಅಂತಿಲ್ಲ. ಅಂದ್ರೆ ಅಕ್ಕಿ ಏನು ಮಾಡ್ತಾಳೆ ಅದು ನನಗೂ ಬರ್ತದೆ, ನಾ ಏನು ಮಾಡ್ತೀನಿ ಅದು ಅಕ್ಕಿಗೂ ಬರ್ತದೆ. ಸೊ ಅದಕ್ಕೆ ಹಿಂಗೆ ಮ್ಯೂಚುವಲಿ ಗಂಡ ಹೆಂಡತಿ ನಡು ಇತ್ತು, ತಂದೆ ತಾಯಿ ನಡು ಇತ್ತು ಅಂತಂತಂದ್ರೆ ಮಕ್ಕಳು ಅದನ್ನ ನೋಡಿ ಕಲಿತಾವ, ಮತ್ತು ಚಲೋ ಒಂದು ವಾತಾವರಣ ಸಿಕ್ಕಂಗೆ ಆಗ್ತದೆ. ಇದೆಲ್ಲ ನಮ್ಮದು ತಂದೆ ತಾಯಿ ನಮಗೆ ಕಲಿಸಿದ್ದು, ನಮಗೆ ಹೇಳಿದ್ದು ಒಂದು ಸಂಸ್ಕಾರ ನಿಮಗೆ ನಾ ಹೇಳಿದ್ದೆ. ಅಂದ್ರೆ ಸಡನ್ಲಿ ಏನೋ ಒಂದು ಬಂದು ಸ್ಟ್ರೈಕ್ ಆಗಿ ನಾ ಇಂಥವೆಲ್ಲ ಹೇಳಲಿಕ್ಕತ್ತೀನಿ ಅಂತ ಹಂಗಲ್ಲ. ನನಗೂ ಎಲ್ಲಿದೋ ಒಂದು ಜೀನ್ಸ್ನಿಂದ ನಾನು ಕ್ಯಾಚ್ ಮಾಡಿರ್ತೀನಿ, ನಮ್ಮ ತಂದೆ ತಾಯಿ ನಮ್ಮ ಟೀಚರ್ಸ್ ಕಡೆಯಿಂದ ನಾನು ಕಲ್ತಿರ್ತೀನಿ. ಸೊ ಅದ ಗುಡ್ ಹ್ಯಾಬಿಟ್ಸನ್ನ ನಾನು ನಮ್ಮ ಮಕ್ಕಳಿಗೆ ಹಾಕ್ಬೇಕಂತ ತಿಳ್ಕೊಂಡು ನಾನು ಅದಿತಿ ಪ್ರಯತ್ನ ಮಾಡ್ತಿರ್ತೀವಿ. ಸೊ ಅದಕ್ಕೆ ಯಾವುದೂ ಕೆಲಸ ಒಬ್ರಿಗೆ ಬರ್ತಾ ಇನ್ನೊಬ್ರಿಗೆ ಬರಂಗಿಲ್ಲ ಅಂತಿಲ್ಲ. ಸೊ ಇಬ್ಬರಿಗೂ ಎಲ್ಲ ಕೆಲಸ ಬರ್ತಾವೆ. ಆಮೇಲೆ ಯಾವುದೋ ಟೈಮ್ನಾಗ ಪಿಚ್ಚಿನ ಆಗಲಿಕ್ಕೆ ನಾವು ರೆಡಿನೇ ಇರ್ತೀವಿ. ಸೊ ಅದಕ್ಕೆ ಇವತ್ತು ಒಂದು ಸಂಜೆ ಸ್ನ್ಯಾಕ್ದಿಂದ ಹಿಡಿದು ಅವನಿಗೆ ಸಂಜೆಗೆ ಆಟ ಆಡಿಸೋದ್ರಿಂದ ಹಿಡಿದು ವಾಕಿಂಗು, ಅವನಿಗೆ ಬುಕ್ ರೀಡಿಂಗು, ಆಮೇಲೆ ಸ್ನಾನಕ್ಕೆ ಹಾಕಿ ಲಾಸ್ಟಿಗೆ ಅವನಿಗೆ ಒಂದು ಡಿನ್ನರ್ ಕೊಟ್ಟು, ಡಿನ್ನರ್ ಅಂದರೆ ಒಂದು ಹಾಲು ಕುಡಿತಾನೆ, ಫುಲ್ ಒಂದು ಬಾಟಲ್ ಹಾಲು ಕುಡಿದು ಅವನಿಗೆ ಮಲಗಿಸಿ ನಾನು ಹೊರಗೆ ಬಂದೆ ನೋಡ್ರಿ. ಹೊರಗೆ ವಾಕಿಂಗ್ ಹೋದಾಗೂ ಭಾಳಷ್ಟು ಮಂದಿ ನೋಡಿ ನನಗಂದ್ರೆ ಇಲ್ಲ ಇವತ್ತು ಅವಂಗ ದೃಷ್ಟಿ ತೆಗಿ, ಭಾಳಷ್ಟು ಮಂದಿ ಅವ್ನ ಭೇಟಿ ಆಗ್ಯಾರ, ಭಾಳಷ್ಟು ಮಂದಿ ಮಾತಾಡ್ಸ್ಯಾರ. ಆಮೇಲೆ ಇಡೀ ದಿವಸ ನಾ ಅವನ ಜೊತೆ ಇದ್ದೆ, ನನ್ನ ಜೊತೆ ಇಷ್ಟು ಚಂದ ಇದ್ದಲ್ಲ, ನಂದ ದೃಷ್ಟಿ ಬೀಳ್ತದಂತ ಅವ್ರಿಗತ್ಲೆ. ಅಂದ್ರೆ ನಾ ಲಕ್ಕಿನೂ ಇದ್ದೀನಿ, ಇಡೀ ದಿವಸ ನನಗೆ ಲಕ್ಕಿ ಫಾದರ್ ಇದ್ದೀನಿ ನಾನು. ಇಬ್ಬರು ಬಾಯ್ಸ್ ಜೊತೆ ನನಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ, ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಸಿಕ್ತು. ಎಷ್ಟು ಟಯರ್ಡ್ ಆಗಿದ್ರೂ ಅದು ಟಯರ್ಡ್ನೆಸ್ ಏನೂ ಅಲ್ಲ ರೀ. ಮಕ್ಕಳ ಜೊತೆ ಫುಲ್ ಡೇ ಅಂದ್ರೆ ಅವ್ರಿಗೆ ಫೀಡಿಂಗ್ ಮಾಡೋದ್ರಿಂದ ಹಿಡಿದು, ಮಲಗಿಸೋದ್ರಿಂದ ಹಿಡಿದು, ಅವ್ರ ನಖರ ಕೇಳೋದ್ರಿಂದ ಹಿಡಿದು, ಅವ್ರಿಗೆ ಆಟ ಆಡಿಸೋದ್ರಿಂದ ಹಿಡಿದು ಎಲ್ಲ ಮಾಡಿದ್ವಿ ಅಂತಂತಂದ್ರೆ ಅದು ಏನು ಟಯರ್ಡ್ನೆಸ್ ಇರ್ತದಲ್ಲ, ಅದು ಒಂಥರ ಏನು ಗುಡ್ ಟಯರ್ಡ್ನೆಸ್ ಅದು. ಅಂದ್ರೆ ಗುಡ್ ಸ್ಟ್ರೆಸ್, ಬ್ಯಾಡ್ ಸ್ಟ್ರೆಸ್ ಅಂತೇಳಿ ಹಿಂಗೆ ಇರ್ತದಲ್ಲ, ಹಂಗೆ ಗುಡ್ ಟಯರ್ಡ್ನೆಸ್ ಅದು. ಸೊ ಅದಕ್ಕೆ ಇವತ್ತು ಅವನಿಗೆ ದೃಷ್ಟಿ ತೆಗೆದು ಮಲಗಿಸಿ ನಾನೀಗ ಹೊರಗೆ ಬಂದೆ. ಹೊರಗೆ ಬಂದ್ಕೊಂಡು ಮತ್ತು ಸಣ್ಣ ಪುಟ್ಟ ಏನಾರು ಇದ್ದೇ ಇರ್ತಾವೆ, ಅರ್ವಿ ಒಣ ಹಾಕೋದಿರ್ತಾವೆ, ಭಾಂಡಿದು ತಿಕ್ಲಿಕ್ಕೆ ಹಾಕೋದಿರ್ತಾವೆ. ಸೊ ಅಂಥವೆಲ್ಲ ಒಂದು ಸ್ವಲ್ಪ ಬೇಸಿಕ್ ಎಲ್ಲ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಫ್ರೆಶ್ ಆಗಿ ಬಂದು ಕೂತು, ರೂಮ್ನಾಗ ಬಂದು ಕೂತು ಇದು ವಿಡಿಯೋ ಶೂಟ್ ಮಾಡ್ಲಿಕ್ಕತ್ತೈತೆ ನೋಡ್ರಿ. ಸೊ ಆಲ್ ಇನ್ ಆಲ್ ಇಟ್ ವಾಸ್ ಅ ವೆರಿ ಫ್ರೂಟ್ಫುಲ್ ಡೇ. ಸಣ್ಣ ಹುಡುಗರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂತಂತಂದ್ರೆ ಅದಂತಾರಲ್ಲ, ನಶೀಬ್ದವ್ರಿಗಿನ ಸಿಗ್ತದೆ, ಖರೆ ಅದಲ್ಲ. ಸೊ ಅದಕ್ಕೆ ಹಿಂಗೆ ವೀಡಿಯೋಸ್ ನಾ ಮಾಡ್ಕೋತಾ ಇರ್ತೀನಂತ. ಒಂದು ಫಾದರ್ದ ಪರ್ಸ್ಪೆಕ್ಟಿವ್, ಮಕ್ಕಳನ್ನ ಬೆಳೆಸೋದು, ಪೇರೆಂಟಿಂಗು, ಅದನ್ನು ನಾನು ನಿಮ್ಗೆ ಹೇಳ್ಕೊತಾನೆ ಇರ್ತೀನಿ ಅಂತ ನನಗೆ ಎಷ್ಟು ತಿಳಿದತ್ತು. ಆಮೇಲೆ ನಾನು ಎಲ್ಲ ದಿಲ್ಸೆ ಮಾಡ್ತೀನಿ ವೀಡಿಯೋ. ಸೊ ಅದಕ್ಕೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಲಿಕ್ಕೆ ಹೋಗ್ಬೇಡ್ರಿ. ಹಾಂ ಏನಂದಿ? ಇನ್ನೊಂದ್ಸಲ ಹೇಳ್ತೀನಿ, ಲೈಕ್,
ಶೇರ್ ಸಬ್ಸ್ಕ್ರೈಬ್ ಬೆಲ್ ಐಕಾನ್ನು ಪ್ರೆಸ್ ಮಾಡಿರಿ ಮತ್ತೆ ಯಾಕಂದ್ರೆ ನೋಟಿಫಿಕೇಶನ್ ಸಿಗ್ತಾವೆ ಸುಜಯ್ ಜಾಲ್ವಾದಿ ಇಷ್ಟು ದಿಲ್ಸೆ ನಿಮ್ಗೆ ಚಲೋ ಚಲೋ ವೀಡಿಯೋಸ್ ಮಾಡ್ತಾ ನೀವು ಪಟಕ್ನ ನೋಟಿಫಿಕೇಶನ್ ಸಿಕ್ಬಿಡ್ತದೆ ಸೊ ಅದಕ್ಕೆ ಈ ದಿವಸದ ರಾತ್ರಿ ಆಗ್ಲಿಕ್ಕೆ ಬಂತು ಬಾಯ್ ಬಾಯ್